ನಮಸ್ಕಾರನ ಸಲ್ಲಿಸುತ್ತ ಈ ರೈತರಂದರ ಏನು ಸಾಮಾನ್ಯರಲ್ಲ, ಎಲ್ಲಾ ಮಕ್ಕಳು ಡಾಕ್ಟರ್ ಆಗ್ತಾರ, ಇಂಜಿನಿಯರ್ ಆಗ್ತಾರ. ನಮಗೇನಂತಾರ ರೈತರಿಗೆ? ನಮಗ್ ಜಮೀನ್ದಾರ್ ಅಂತಾರ. ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ರೈತರಿಗೂ ಹಾಗೂ ಇಲ್ಲಿ ಪ್ರಶಸ್ತಿಗೆ ಬಂದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಕಲ್ಯಾಣ ಕರ್ನಾಟಕ ರೈತ ದಿನಾಚರಣೆ ಹಾಗೂ ಕಲ್ಯಾಣ ಉತ್ಸವ ಅಂತೇಳಿ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಕಾಂತ್ ಹೋಗೆ ಅವರು ಹಮ್ಮಿಕೊಂಡ್ರ ಸಲುವಾಗಿ ಇವತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾದ ಸಾಧನೆಗೈದಂಥ ಕೃಷಿ ಕ್ಷೇತ್ರ ಆಗಿರ್ಬೋದು, ಕಾನೂನು ಕ್ಷೇತ್ರವಾಗಿರ್ಬೋದು, ಸಾಮಾಜಿಕ ಕ್ಷೇತ್ರವಾಗಿರ್ಬೋದು, ಎಲ್ಲ ಕ್ಷೇತ್ರದವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕಲಿತು ಈ ಸಂಘಟನೆಯನ್ನು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈಗ ಮೊನ್ನೆ ಫ್ಲಡ್ ಬಂದೆಲ್ಲ ಬೆಳೆಗಳು ಕಚ್ಕೊಂಡು ಹೋದವು. ಸರ್ಕಾರ ಆಯಿತು ಹೋಯ್ತು ಅಂತೇಳಿ ಎಷ್ಟೋ ಅಂತೇಳಿ 10,000 15,000 ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ಆದರೆ ಇಷ್ಟಕ್ಕೆ ನಾವು ಬಿಡೋದಿಲ್ಲ. ನಮ್ಮ ರೈತರಿಗೆ ಫ್ಲಡ್ ಬಂದು ಹೋದಂಥ ಕಾರಣಕ್ಕಾಗಿ ಪ್ರತಿ ಎಕರೆಗೆ 50,000 ಕೊಡ್ತಾನೂ ನಮ್ಮ ಹೋರಾಟ ಮುಂದುವರಿತದ. ನಾವು ಹೋರಾಟ ಮಾಡೋರೆ 50,000 ಯಾವತ್ತು ಘೋಷಣೆ ಮಾಡ್ತೀವಿ ಅವತ್ತೇ ನಾವು ಹೋರಾಟ ಬಿಡ್ತೀವಿ. ಮುಂದಿನ ದಿನದಲ್ಲಿ ನಾವು ಮತ್ತೆ ರೋಡಿಗಿಳಿದು ರೈತರಿಗೆ 50,000 ಹಾಕಿದಾಗ ಮಾತ್ರ ನಾವು ಇಂಥಗೊಂಡ ಕಿಶನ್ ನಾವು ನಮ್ಮ ರೈತ ಸಂಘಟನೆ ಕಡೆಯಿಂದ ನಾವು ನಿಮ್ಮ ಕೃತಜ್ಞತೆ ಸಲ್ಲಿತು ಸರ್ಕಾರಕ್ಕೆ. ಇಲ್ಲಾಂದರೆ ಸರ್ಕಾರಕ್ಕೆ ಒತ್ತು ತೆಳಗಿಳಿಸುವಂಥ ಕೆಲಸನೂ ನಾವು ಮಾಡ್ತೀವಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಕುಮಾರ್. ಅನ್ನದ ದಾಸೋಗದ ಬಟ್ಟೆಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಲಬುರಗಿ ಜಿಲ್ಲೆಗೆ ಇವತ್ತೇನು ಶರಣರ ಹುಟ್ಟಿದ ನಾಡಿನಲ್ಲಿ ಇವತ್ತೇನು ರೈತ ವಿಶ್ವ ದಿನಾಚರಣೆಯ ಅಂಗವಾಗಿ ಇವತ್ತೇನು ರೈತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿನ ನಾನಾ ತಾಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಪ್ರತಿ ವರ್ಷ ಪದ್ಧತಿಯಂತೆ ಕೂಡ ನಾಡಿನ ಉದ್ದಗಲಕ್ಕೂ ಎಲ್ಲ ಗ್ರಾಮಗಳಲ್ಲಿ ಇವತ್ತು ರೈತ ವಿಶ್ವ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ರೈತರ ಒಳ್ಳೆ ಮಳೆ ಬೆಳೆ ಆಗಿ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಈ ಒಂದು ಪ್ರತಿ ವರ್ಷದ ಪದ್ಧತಿಯಂತೆ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಇಂದಿನ ಪ್ರಧಾನಮಂತ್ರಿಗಾಗಿರ್ತಕ್ಕಂಥ ಜವಾಹರ್ ಸಿಂಗ್ ಅವರು 5ನೇ ಪ್ರಧಾನಮಂತ್ರಿಗಳು ಕೂಡ ಇವತ್ತು ತಮ್ಮ ಜನ್ಮದ ದಿನವೊಂದು ಆಚರಣೆ ಮಾಡಬೇಕಂತೇಳಿ ಸದನದಲ್ಲಿ ಪ್ರಸ್ತಾವನೆ ಆದಂಥ ಸಂದರ್ಭದಲ್ಲಿ ನನ್ನ ಜನ್ಮದಿನ ಬೇಡ, ಇದಕ್ಕೆ ರೈತ ವಿಶ್ವ ದಿನಾಚರಣೆ ಅಂತೇಳಿ ಅವತ್ತು ನೇಮಕ ಇವತ್ತೇನು ಘೋಷಣೆ ಮಾಡಿರ್ತಕ್ಕಂಥ ಅವರಿಗೂ ಕೂಡ ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಒಂದು ಕಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ರೈತಗೀತೆ ಸರ್ಕಾರದ ಕಾರ್ಯಕ್ರಮಕ್ಕೆ ಕಡ್ಡಾಯ ಮಾಡ್ರಿ ಅಂತೇಳಿ ಹಲವು ಸಲ ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ಆದರೂ ಕೂಡ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ರೈತಗೀತೆಯನ್ನು ಕಡ್ಡಾಯ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಯಾವುದಾದ್ರೂ ರೈತರಿಗೆ ಅಪಾಯಕಾರಿ ಮತ್ತು ಶತ್ರುಗಳಿದ್ದಾರೆ ಅಂದ್ರೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಹಾಗಾಗಿ ನಾವು ಕೇಳತಕ್ಕಂಥದ್ದಿಷ್ಟೇ, ನಾವು ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯಿಂದ ನೋವಾಗಲಾರಂಗ ಸರ್ಕಾರಗಳು ನಡ್ಕೋಬೇಕಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಒಂದು ವೇಳೆ ರೈತರನ್ನ ಕಡೆಗಣಿಸಿದರೆ ನಿಮ್ಮ ಸರ್ಕಾರ ಮನೆಗಳು ಅಂತ ಕೆಲಸ ಆಗುತ್ತೆ ಅಂತೇಳಿ ಒಂದು ವ್ಯಕ್ತಪಡಿಸ್ತೀವಿ. ಇದುವರೆಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಇನ್ನೊಬ್ಬರು ಮುಖಂಡರು, ಈ ಭಾಗದ ಮುಖಂಡರು ಕೂಡ ಬಂದಿದ್ದರು. ಆದರೆ ಕಲ್ಯಾಣ ಕರ್ನಾಟಕದ ಭಾಗದ ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ್ ಗೌರ್ ಅವರು ಇದ್ದರು ಮತ್ತು ನಮ್ಮ ಚಂದ್ರಕಾಂತ್ ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ನಮ್ಮನ್ನ ಈಗ ಏನು ಬೆಂಗಳೂರಿನಿಂದ ಬಂದು ಈ ಒಂದು ಕಾರ್ಯಕ್ರಮನ